ಛತ್ರಪತಿ ಶಿವಾಜಿ ಮಹಾರಾಜರ ಮಗನಾದಂಥ ರಾಜಾರಾಮಗೆ ಔರಂಗಜೇಬು ಹೊಡಿಬೇಕಂತ ಪ್ರಯತ್ನ ಮಾಡಿದಾಗ ಆಶ್ರಯ ಕೊಟ್ಟಂತವ್ರು ಯಾರಪ್ಪ ಅಂದ್ರೆ ಕೆಳದಿ ಚೆನ್ನಮ್ಮ, ಕರ್ನಾಟಕದ ಶಿವಮೊಗ್ಗ ಭಾಗದಲ್ಲಿ ಬರ್ತಾಳ ಹೆಣ್ಮಗಳು. ಆ ಔರಂಗಜೇಬ ಇಡೀ ಆ ರಾಜಮಂತವನ್ನು ನಾಶ ಮಾಡಿದ್ರು ಸಹಿತ ರಾಜಾರಾಮ ಏನ್ ಛತ್ರಪತಿ ಶಿವಾಜಿ ಮಹಾರಾಜರ ಮಗ ಇದ್ದಲ್ಲಿ ಬಿಟ್ಟುಕೊಳ್ಳಲಿಲ್ಲ. ಬಂಧುಗಳೇ, ನಮ್ಮದು ಇತಿಹಾಸ ಇದೆ. ಶಿವಾಜಿ ಮಹಾರಾಜರ ವಂಶಸ್ಥರುಗಳೇ ನಮ್ದು ಇತಿಹಾಸ ಇದೆ. ಇದೇ ರಾಜ್ಯ ದಕ್ಷಿಣಾಪತೇಶ್ವರದ ಕರೆದ್ರೆ ಇಮ್ಮಡಿ ಪುಲಕೇಶಿ ರಾಜ ಹರ್ಷವರ್ಧನ ನರ್ಮದಾ ನದಿ ಮ್ಯಾಗ ಹೋದ. ಇದೇ ಬದಾಮಿ ಚಾಲುಕ್ಯರೇನು ಕರಿತೀವಲ್ಲ, ಅವ ಅಂಜಿ ನೀ ಎಷ್ಟು ಹೇಳ್ತೀವಿ ಅಷ್ಟು ಟ್ಯಾಕ್ಸ್ ಕೊಡ್ತೀನಪ್ಪ ವರ್ಷ, ನಮ್ಮ ಈ ಕಡೆ ಉತ್ತರ ಭಾರತಕ್ಕೆ ಬರಬೇಡ, ನಿನಗೆ ದಕ್ಷಿಣಾಪತೇಶ್ವರ ಅಂತೇಳಿ ಕಿರೀಟ ಹಾಕಿ ಕೊಟ್ಟು ಕಳಿಸ್ತಾನ ಇಮ್ಮಡಿ ಪುಲಕೇಶಿ. ಇವರೆಲ್ಲ ಮಾಡ್ಯಾರ ಅಂತ ಹೇಳಿ ನಾವು ಇವತ್ತು ಚಂದಾಗಿ ಇಲ್ಲಿ ಮಾತಾಡ್ಲಕತ್ತೀವಿ, ಕೇಸರಿ ಹಾಕೊಂಡು ಕೂತೀವಿ. ಇಲ್ಲಿಕಂದ್ರೆ ಏನು ಹಾಕೊಂಡು ಕುಂಡಿರ್ತಿದ್ದೀವಿ ಎಲ್ಲ ಗುರ್ತೈತಿ. ಹಂಗೆ ಇಂಡೈರೆಕ್ಟ್ ಹೇಳ್ಬೇಕಾಗಿತ್ತು. ನಾಳೆ ಒಂದು ಕಾಯ್ದೆ ತರೋರದ ದ್ವೇಷ ಭಾಷಣ ಒಳಗೆ ಹಾಕ್ತಾರೆ 7 ವರ್ಷ. ಯಾರು ತರೋರದ ಅವರೇ ಮೊದಲು ಹೋಗ್ತಾರೆ ಅದ್ರೊಳಗೆ. ನಾನು ಹೋಗ್ತೀನಿ ಬಿಡು, ನಾ ಹೆಂಗೆ ಬಿಡ್ಸ್ಕೊಂಡು ಬರೋದು ನನಗೆ ಗುರ್ತೈತಿ, ನಾನು ಬಿಡ್ಸ್ಕೊಂಡು ಬರ್ತೀನಿ. ಬಂಧುಗಳೇ, ನಾವು ಒಂದಾಗಲಿಲ್ಲ ಅಂದ್ರೆ ಬರೇ ನೀವು ಅಭಿವೃದ್ಧಿ ಕಡೆ ತಲೆ ಕಟ್ಸೋಬೇಡ್ರಿ. ಅಭಿವೃದ್ಧಿ ಹಾಕೇ ಆಗ್ತದೆ. ನಿಮ್ಮ ಕೈಯಾಗ ನಿಮ್ಮ ಜಮೀನು ಉಳಿಬೇಕಾದ್ರೆ ನಿಮ್ಮ ಮನೆ, ನಿಮ್ಮ ಕಾರ, ನಿಮ್ಮ ಫ್ರಿಜ್ಜ, ನಿಮ್ಮ ಕಲರ್ ಟಿವಿ ಅಂತ ಹೇಳಿ ದೊಡ್ಡ ಮನೆ ಕಟ್ಟಿ 2 ಕಾರ್ ನಿಂದಿರಿಸಿ ಹಿಂಗೆಲ್ಲ ಅಪ್ಪ ಮಕ್ಕಳು ನಿಂತು ಫೋಟೋ ತಕ್ಕೋತೀರಿ. ಅವರು 50% ಆದ್ರೆ ನಿಮ್ಮನ್ನೆಲ್ಲ ಒತ್ತು ಹೊರಗೆ ಹಾಕ್ತಾರೆ. ನೀವು ಸ್ಲಮ್ನಾಗ ಮಕ್ಕೊಡ್ತೀರಿ, ಅವ್ರು ಬಂದ ನಿಮ್ಮ ಮನೆಗೆ ಆರಾಮ ಎಲ್ಲ ಗಳಿಸಿಟ್ಟಿರ್ತಿರಲ್ಲ. ಸಾಕಪ್ಪ, ನಾನು ಹೇಳ್ತೀನಿ, ನನ್ನ ಮಕ್ಕಳು, ನನ್ನ ಒಬ್ಬ ಮಗ ಅಮೇರಿಕಾದಲ್ಲಿದ್ದಾನೆ, ಇನ್ನೊಬ್ಬ ಲಂಡನ್ನಾಗ ಅದಾನೆ, ಇಲ್ಲೇ ಲಂಡನ್ ತಿಲ್ಲಕತ್ತಾರೆ ನೋಡಿ. ಅದು ಎಲ್ಲ ಉಳಿಬೇಕಾದ್ರೆ ಏನಾಗತ್ತಂದ್ರ ಮಕ್ಕಳ ಕೈ ಮನ್ಯಾಗ ಶಿವಾಜಿ ಮಹಾರಾಜ್ ಹುಟ್ಲತ್ತಾರೆ ಎಲ್ಲ ನನ್ನ ಮಕ್ಕಳು. ತಮ್ಮ ಮಗನಿಗೆ ಬ್ಯಾಡ್ರಿ, ಅವ್ರ ಮನೆಗೆ ಹುಟ್ಲಿ, ನಾವು ಇನ್ನು ಮ್ಯಾಗ ನಡೆದಿಲ್ಲ. ಈ ದೇಶನಾಗ ಛತ್ರಪತಿ ಶಿವಾಜಿ ಮಹಾರಾಜರ ಆಡಳಿತ ಅನಿವಾರ್ಯದ. ಅಂಥವ್ರು ಅದಾರ ತಿಳಿ ಇವತ್ತು ನಾವು ಸುರಕ್ಷಿತವಾಗಿ ಭಾರತದಲ್ಲಿ ಅದೀವಿ ಅನ್ನೋಂಥ ಕಲ್ಪನೆ ನಮ್ಮಲ್ಲಿ ಇರಲಿ ಬಂಧುಗಳೇ. ಅದಕ್ಕೇ ನಾವು, ನನಗಂದ್ರೆ ಒಬ್ಬ ಬರೀ ಶಿವಾಜಿ ಮಹಾರಾಜರ ಬಗ್ಗೆ ಮಾತಾಡ್ತಾನ್ರಿ, ಹಂಗೆ ನಾವು ಮುಸುಲ್ರಿ ಇದೇನು ಮರಾಠರಿಗೆ ಹುಟ್ಟ್ಯಾನೇನೋ ಅಂದ್ರೆ, ಹೌದಪ್ಪ ನಾ ಮರಾಠರಿಗೆ ಹುಟ್ಟಿನಿ, ಏನು ನೋಡವ ತಪ್ಪೇನೇ ಐತಿ. ಮರಾಠರು ಬೇರೆ ಅಲ್ಲ, ಲಿಂಗಾಯತರು ಬೇರೆ ಅಲ್ಲ, ದಲಿತರು ಬೇರೆ ಅಲ್ಲ, ರಾಜಪೂತರು ಬೇರೆ ಅಲ್ಲ, ಎಲ್ಲರ ರಕ್ತ ನಮ್ಮಲ್ಲಿ ಇದೆ ಅಂತೇಳಿ ನಾವು ಇಟ್ಟು ಚಂದಾಗಿ ಅದೀವಿ ಬಂಧುಗಳೇ. ಇವತ್ತು ಅಥಣಿಯಲ್ಲಿ ನಮ್ಮ ಶ್ರೀಮಂತ ಪಾಟೀಲರು ನೇತೃತ್ವ ತಗೊಂಡು ಒಂದು ಕಾರ್ಯಕ್ರಮ, ನೀವೆಲ್ಲ ಬರ್ತೀರಿ ಹೋಗ್ತೀರಿ, ಇದು ಖರ್ಚು ಎಟ್ಟೈತೆ ನಿಮ್ಮ ತಲೆಯಾಗ ಇರೋದಿಲ್ಲ. ಜೈ ಅಂದ ಮನೆಗೆ ಹೋಗ್ಬಿಡ್ತೀರಿ. ಕೊಟ್ಟವ್ರು ಬಂದಿರ್ತಾರ, ಈ ಸ್ಟೇಜ್ ಹೊಡಿಬೇಕಾದ್ರೆ ಪುಕ್ಕಟ್ಟು ಹೊಡಿತಾರ ಅವ್ರು. ಇದಕ್ಕೊಂದು ನನ್ನ ಅಂದಾಜು ಒಂದು 50 ಲಕ್ಷ ರೂಪಾಯಿ ಕೊಟ್ಟಿರ್ತಾರೆ. ಮೂರ್ತಿಗೆ ಹತ್ರ ಒಂದು 50 ಲಕ್ಷ ಬಿದ್ದೈತನ್ರಿ. ನಾನು ಬಿಜಾಪುರ ಮಹಾರಾಣಾ ಪ್ರತಾಪದ ಕುರ್ಸಿ ನೀವು BDM ಒಂದು 17 ಫುಟ್ಟದು ಆ ಶಿವಾಜಿ ಮಹಾರಾಜರ ಮೂರ್ತಿ, ಮಹಾರಾಣಾ ಪ್ರತಾಪನ ಮೂರ್ತಿದು ಹಿಂಗೆ ಎದ್ರ ಪತ್ರ ಬಂದು ಆ ದೃಶ್ಯ ನೋಡ್ಬೇಕಾಗಿತ್ತು ಅವತ್ತು ಬಿಜಾಪುರನ. ನಾನು 55 ಲಕ್ಷ ರೂಪಾಯಿ ಕೊಟ್ಟು ಜೈಪುರ್ನಿಂದ ಕುಡ್ಸೀನಿ, ನನ್ನ ರೊಕ್ಕದ್ಲೆ. ಮತ್ತು ಸರ್ಕಾರ ರೊಕ್ಕದ ಬಿಜಾಪುರನಾಗ ಎಲ್ಲ ರೋಡಿಗೆ ಒಂದೊಂದು ಹೆಸರು ಇಟ್ಟೀನಿ. ಛತ್ರಪತಿ ಶಿವಾಜಿ ಮಾರ್ಗ್, ಛತ್ರಪತಿ ಸಂಭಾಜಿ ಮಾರ್ಗ್, ಜೀಜಾಮಾತಾ ಮಾರ್ಗ್, ರಾಜಮಾತಾ ಇಲ್ಲ ಬಾಯಿ ಹೋಳ್ಕರ್ ಮಾರ್ಗ್ ಮೂರ್ತಿ ಕುಡ್ಸೀನಿ. ಸಂತ ಕನಕದಾಸ, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಸ್ವಾಮಿ ವಿವೇಕಾನಂದ, ಇವನ್ನೆಲ್ಲ ಕುಂಡ್ಸೋ ಉದ್ದೇಶ ಏನಂದ್ರೆ ಸ್ವಲ್ಪ ಅವ್ರು ನೋಡಿದ್ರೆ ಸ್ವಲ್ಪ ಬರಬೇಕು. ಅವ್ರು ಹೇಳಿದ್ರಲ್ಲ ಮನ್ಯಾಗ ಯಾಕೆ ಶಿವಾಜಿ ಮಹಾರಾಜ್, ನಮ್ಮ ಗುರುಗಳು ಹೇಳಿದ್ರಲ್ಲ, ಅವ್ರು ಹೇಳಿದ್ರಲ್ಲ ಶಿವಾಜಿ ಮಹಾರಾಜ್ ನೋಡ್ಕೊಂಡೆ ಸ್ವಲ್ಪ ನೀವು ಕಟಕಾಗಿ ತೆಗಿಬೇಕು. ಇದಕ್ಕಂದ್ರೆ ಭಾಳ ಏನಾಗ್ಬಿಟ್ಟು ಅಂದ್ರೆ ಬರೀ ಮೊಬೈಲ ತಿನ್ನೋದು ಮಾವ, ಹಾಲು ಕುಡಿದು ಬಿಟ್ಟಿವಿ, ಹಾಲು ಕುಡಿಲಾಕತ್ತೀವಿ. 20 ವರ್ಷ ಇರೋದಿಲ್ಲ, ಇದು ಎಲ್ಲ ಮುಂದೆ ಬಂದಿರ್ತೈತಿ.
ಹಿಂಗಾದ್ರೆ ನಾವು ಉಳಿತೇವೆ ತಿಳ್ಕೊಡ್ರಿ ಹಿಂದೂಗಳು. ಹೋಗ್ಬೇಕು, ನೀವು ಜಿಮ್ಮಿಗೆ ಹೋಗ್ಬೇಕು. ಜಿಮ್ಮಿಗೆ ಬರೇ ಫೇಸ್ಬುಕ್ನಾಗ ಹಿಂಗೆ ತೋರಿಸೋದು ಅಲ್ಲ, ಪಕ್ಕ ತೊಯ್ತೀವಿ ಅವಾಗ ಕಂಡಿಸ್ತಾನೆ. ಸುಮ್ಮನೆ ಅಲ್ಲಿ ಯಾವ್ದಾರು ಒಂದು ಹುಲಿ ಬರ್ತದ ನನ್ನ ಇಂಥ ಶೂರ ವೀರರು ಬಹಳ ಅದಾರ ಕರ್ನಾಟಕದಾಗ. ಅದಕ್ಕೆ ಬಂಧುಗಳೇ, ಗಟ್ಟಿಯಾಗ್ರಿ, ಹೊಸ ಇತಿಹಾಸ ರಚನೆ ಮಾಡಬೇಕಾಗಿದೆ. ನಮ್ಮ ಜೀವನೊಳಗೆ ಶಿವಾಜಿ ಮಹಾರಾಜರ ಆದರ್ಶ ತಗೊಂಡು ನಾವೆಲ್ಲ ಬದುಕದೇವು ತಿಳ್ಕೊರಿ. ಎಲ್ಲ ಹಳ್ಳಿ ಒಳಗೆ ಸಹಿತ ಇವತ್ತು ನೋಡ್ರಿ ಶಿವಾಜಿ ಮಹಾರಾಜರ ಮೂರ್ತಿ ಕೂಡಿಸ್ತಾರೆ. ನಾ ಬೀದರ್ ಜಿಲ್ಲೆಗೆ ಹೋಗಿದ್ದೆ, ಒಂದು 2 ಕಡೆ ಶಿವಾಜಿ ಮಹಾರಾಜರ ಮೂರ್ತಿ ಉದ್ಘಾಟನೆಗೆ ಹೋಗಿದ್ದೆ. ನಮ್ಮ ಚೆನ್ನಮ್ಮ ಮೂರ್ತಿ, ಸಂಗೊಳ್ಳಿ ರಾಯಣ್ಣ ಮೂರ್ತಿ, ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಪುಣ್ಯಾತ್ಮ ಹಾಕಿ ಆ ಮಹಾರಾಣಿ ಕಾಶಿ ವಿಶ್ವನಾಥ ಏನು ನಾವು ಹೋಗ್ತೀವಲ್ಲ, ಈಗ ಈಶ್ವರನ ಪೂಜೆ ಮಾಡ್ತೀವಲ್ಲ, ಅದು ಒರಿಜಿನಲ್ ಗುಡಿ ಅಲ್ಲ. ಒರಿಜಿನಲ್ ಗುಡಿನ ಹಿಂದೈತಿ, ಅದ್ರದ್ದು ಬರ್ತದೆ ಟೈಮ್ ಬರೋದೇ ಈ ದೇಶನಾಗ. ಟೈಮ್ ಆ ಶಿವ ಯಾವಾಗ ಕಣ್ಣು ತೆಗಿತಾನೆ ಟೈಮ್ ಬರ್ತದೆ. ರಾಮ ಕಣ್ಣ ತೆಗೆದತ್ತಳ ಅಯೋಧ್ಯೆ ರಾಮ ಮಂದಿರ ಆಯ್ತು. 500 ವರ್ಷದವರೆಗೆ ರಾಮ ಮಂದಿರ ಸಲುವಾಗಿ ಎಷ್ಟು ಮಂದಿ ಸ್ವಾಮೀಜಿಗಳು, ಸಂತರು, ಕಾರ್ಯಕರ್ತರು, ಕಾರ ಸೇವಕರು, ಕೋಟಿ ಕೋಟಿ ಜನ ಪ್ರಾಣ ಕೊಟ್ಟ ಮ್ಯಾಗ ಒಂದು ರಾಮ ಮಂದಿರ ನಿರ್ಮಾಣ ಆಯ್ತು. ರಾಮ ನೋಡ್ರಿ, ಈ ರಾಮಗೆ ಜಾತಿನೇ ಇಲ್ಲ, ಸಹಜ ಬಂದ್ಬಿಡ್ತದೆ. ಜೈ ಅನ್ನೋದ್ರ ಜೈ ಶ್ರೀರಾಮ ಅಂತ ಇದಕ್ಕೇನಾರ ಯಾರು ಹೇಳ್ಬೇಕನ್ನು ಹುಡುಕಿದ ಹೇಳೋ ಮುಂದೆ ಯಾರು ಅನ್ನೋದೇ ಇಲ್ಲ. ಅದು ಏನು ಶಕ್ತಿ ಇದೆಯಲ್ಲ, ರಾಮ ಶಿವಾಜಿ ಇಲ್ಲಾರ್ದೆ ಭಾರತ ಇಲ್ಲ. ಭಾರತ ಶಿವಾಜಿ ಮಹಾರಾಜರಿಗೆ ಇವತ್ತು ನಾವೆಲ್ಲ ಸ್ಮರಣೆ ಮಾಡ್ಕೊಂಡಿದ್ದೀವಿ. ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿ ನಮ್ಮ ಗುರುಗಳು ಹೇಳ್ದಂಗೆ ಅಥಣಿಯಲ್ಲಿ ಒಂದು ಇತಿಹಾಸ ನಿರ್ಮಾಣ ಮಾಡಿದ್ದೀರಿ. ನಾವು ಇದಕ್ಕೆ ಬಂದು ಒಂದು 4 ತೊದಲು ನುಡಿಗಳನ್ನು ಮಾತನಾಡಿದ್ದೀವಿ. ನಾನು ಮಾತಾಡೋಕ್ಕೂ ಬರೋದಿಲ್ಲ. ವಿವಾದಾತ್ಮಕ ಹೇಳಿಕೆ ಮೊನ್ನೆ ಒಂದು ಹೇಳಿಬಿಟ್ಟೆಪ್ಪ. ಒಬ್ಬ ಯಾವನೋ ಜಿಗಿದ ಹೇಳಕತ್ತೀವಿ, ನಾವು ಉತ್ತರ ಕರ್ನಾಟಕ ಚರ್ಚೆ ನಾವು ಮಾಡ್ಲಕತ್ತೀವಿ. ಅವ ಹಂಗಾಯ್ತು ಎಲ್ಲಮ್ಮ ಕೊಡ್ದಾಗ ಮುಲ್ಲಾಂದ ಕೆಲಸ ಸುಮ್ಮನೆ ಮಾತಾಡ್ತಾವ ಕೆಲವೊಂದು. ನಾ ಹೇಳ್ದೆ ಸ್ಪೀಕರ್ಗೆ ಆರಿ ತಾವು ಮಾತಾಡಕ ನಾವು ಮಾತಾಡ್ಬೇಕಿಲ್ಲ. ನಾವು ರಮೇಶ್ ಜಾರಕಿಹೊಳಿ, ಲಕ್ಷ್ಮಣ ಸವದಿ ಮಾತಾಡ್ಬಿಟ್ಟು ಇವತ್ತು ಉತ್ತರ ಕರ್ನಾಟಕ ಏನಪ್ಪ ಅಂದ್ರೆ ಹೇಳೋ ಮಗನೇ ಮೊದಲ ಅವ್ರು ಮಾತಾಡೋದಂತ ನಾವು ಕೇಳೋದು. ನಾನು ಉತ್ತರ ಕನ್ನಡದವ್ರು, ನಾನು ಸುಮ್ಮನೆ ಏನಲ್ಲೇ ನಾವು ವಿಧಾನಸೌಧ ಕಸ ಹುಡುಗರಕ್ಕೆ ಹೋಗಿವೆ. ನಾವೇನೋ ಅಂಜು ಮಕ್ಕಳಲ್ಲ, ನೀವು 10 ಸಲ ಉಚ್ಚಾಟನೆ ಮಾಡಿ ಸಂತೋಷಲಾಡೋ. ನೀವು ಎಷ್ಟು ಸಲ उनको लेके आओ, ಭಾಷಣ करने के लिए तो ಈ ಸಲ ಪಕ್ಷದ ಭಾಷಣ ಮಾಡೋದಿಲ್ಲ ಲಕ್ಷ್ಮಣನವರ. ನಂಬರ್ 1 ಇದ್ರೆ ಹೋಗ್ತೀನಿ, JCB ಚಾಲು ಮಾಡ್ತೀನಿ, ಗಣಪತಿ ಮ್ಯಾಗ ಕಲ್ಲು ಹೋಗದ್ರ ಡಮ್ಮೆ, ಶಿವಾಜಿ ಮಹಾರಾಜರ ಮೆರವಣಿಗೆ ಮ್ಯಾಗ ಏನೇನು ಮಾಡ್ತಾರೆ ಡಮ್ಮೆ, ರಾಮನ ಬಗ್ಗೆ ಏನಾರು ಕೊಯ್ಕ್ ಅಂದ್ರೆ ಡಮ್. ನೀವು ಎಷ್ಟು ಅಭಿವೃದ್ಧಿ ಮಾಡಿರಿ, ಏನ್ ಮಾಡಿರಿ ಬೇಕಾಗಿಲ್ಲ ಜನರಿಗೆ. ಮೊದಲು ನಮ್ಮತನ ಉಳಿಸಬೇಕು, ನಮ್ಮ ಶಿವಾಜಿ ಮಹಾರಾಜ ಉಳಿಬೇಕಾದ್ರೆ ನಾವೆಲ್ಲ ಕೈಯಾಗ ತಗೋಬೇಕಾಗ್ತದೆ. ಕಾಲ ಬಂದ ನಿಮ್ಮ ಮ್ಯಾಗ ಜೀವನ ಮಾಡೋದು ಕಠಿಣ ಐತಿ ದೇಶನಾಗ. ನಾವು ಯೋಗಿ ಆದಿತ್ಯನಾಥ್ ಆಗ್ಬೇಕಾದಂತ ಅನಿವಾರ್ಯತೆ ಕರ್ನಾಟಕದಾಗ ಐತಿ. ನಾವು ಅಭಿವೃದ್ಧಿನೂ ಮಾಡೋಣ. ನಮ್ಮತನ, ನಮ್ಮ ಸಂಸ್ಕೃತಿ, ಭಾರತ ಮಾತೆ ಛತ್ರಪತಿ ಶಿವಾಜಿ ಮಹಾರಾಜರು ಹೇಳಿದ್ರಲ್ಲ ನಮ್ಮ ದೇಶಪಾಂಡೆ ಗುರುಗಳು, ಅಗರ್ ಶಿವಾಜಿ ನ ಹೋತಾ ತೋ ಸಬ್ಕಾ ಸುನ್ನತ್. ಬಸನಗೌಡ ಪಾಟ್ಲಿ ಇರ್ತಿದ್ದಿಲ್ಲ, ಬಸೀರ್ ಅಹಮದ್ ಪಟೇಲ್ ಇರ್ತಿದ್ದ. ಧರ್ಮಸಿಂಗ್ ಸಾಹೇಬರು ನಾವು ಕೂಡಿ ಬಿಜಾಪುರದಾಗ ಒಂದು ಜುಮಾ ಮಸ್ತಿ ಏರಿಯಾದಾಗ ಒಂದು ರೋಡ್ ಮಾಡಿದ್ವಿ. ಅದಕ್ಕೆ ಹೆಸರು ಏನು ಇಟ್ಟು ಕೊಡ್ತದನ್ನ ಮಹಾರಾಣಾ ಪ್ರತಾಪ್ ಶಿವ್ ಮಾರ್ಗ. ಧರ್ಮಸಿಂಗ್ ಸಾಹೇಬ್ರ ಅವಾಗ ಲೋಕಾಭಿಷೇಕ ಇದ್ರು, ನಾ MLA ಇದ್ದೇನೆ, ಸಣ್ಣ ಹುಡುಗಿದ್ದೇನೆ.
ಬಂಧುಗಳೇ, ನಮ್ಮ ರಕ್ತದಲ್ಲಿ ನಮ್ಮ ಶಿವಾಜಿ ಮಹಾರಾಜರು ಬಿಟ್ಟರೆ ನಮ್ದು ಏನೋ ಇತಿಹಾಸನೇ ಇಲ್ಲ. ಶಿವಾಜಿ ಮಹಾರಾಜರದು ಕರ್ನಾಟಕ ಬಹಳ ಸಂಬಂಧ ಇದೆ. ಎಷ್ಟೋ ಮಂದಿ ಲಿಂಗಾಯತರಿಗೆ, ಶಿವಾಜಿ ಮಹಾರಾಜರಿಗೆ, ಅಂಬೇಡ್ಕರ್, ದಲಿತರು ಹಿಂಗೆ ಬೇರೆ ಬೇರೆ ಮಾಡ್ತಾರೆ. ಆದರೆ ಈ ದೇಶದಲ್ಲಿ ಮೊದಲ ಮೀಸಲಾತಿ ಕೊಟ್ಟಂತ, ಮೊದಲ ದಲಿತರಿಗೆ, ಅಸ್ಪೃಶ್ಯ ಜನಾಂಗಕ್ಕೆ ಹಾಸ್ಟೆಲ್ ಮಾಡಿದಂತ ಯಾವುದಾದ್ರೂ ಒಂದು ವಂಶ ಇದ್ರೆ ಅದು ಛತ್ರಪತಿ ಶಾಹು ಮಹಾರಾಜ್, ಕೋಲ್ಹಾಪುರ ಮಹಾರಾಜರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಧ್ಯಯನ ಮಾಡಲಿಕ್ಕೆ ಪುಣೆಯಲ್ಲಿ ಒಂದು ಮನೆಯಾಗಿದ್ರು. ಯಾವ ಮಹಾರಾಜರು ಅಂಬೇಡ್ಕರ್ ಅವ್ರ ಮನೆಗೆ ಹೋಗ್ತಾರೆ, ಅವರನ್ನು ಪ್ರೇರಣೆ ತಗೋತಾರೆ. ಅಂಬೇಡ್ಕರ್ ಅವ್ರನ್ನ ಕರ್ಕೊಂಡು ಅನೇಕ ಸಭೆ ಸಮಾರಂಭ ಮಾಡ್ತಾರೆ. ಛತ್ರಪತಿ ಸಾಹು ಮಹಾರಾಜರು ಮೀಸಲಾತಿ ದೇಶನಾಗ ಮೊದಲು ತಂದವ್ರು ಯಾರಪ್ಪ ಅಂದ್ರೆ ಒಂದು ಕೋಲ್ಹಾಪುರದ ಮಹಾರಾಜರು, ಒಂದು ಮೈಸೂರದ ಮಹಾರಾಜರು ಅನ್ನೋಂಥದ್ದು ಯಾವ ಸಮಾಜನೂ ಇವತ್ತು ನೆನಪಾಗಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಶಿವಾಜಿ ಮಹಾರಾಜರು ದಲಿತರ ಪೋಸ್ಟರ್ಗಳು ನೋಡ್ತೀನಿ ನಾ ಮಹಾರಾಷ್ಟ್ರದಾಗ, ಅಲ್ಲಿ ಶಿವಾಜಿ ಮಹಾರಾಜರು ಕಂಪಲ್ಸರಿ ಇರ್ತಾರ. ಶಿವಾಜಿ ಮಹಾರಾಜನ ಬಿಟ್ಟು ದಲಿತರು ಸಹ ಬರೀ ಅಂಬೇಡ್ಕರ್ ಫೋಟೋ ಹಾಕುದಿಲ್ಲ ಬಂಧುಗಳೇ. ಬುದ್ಧ, ಬಸವ, ಅಂಬೇಡ್ಕರ್ ಕರ್ನಾಟಕದಾಗಿದ್ರೆ ಇವತ್ತು ದಲಿತರ ಪರವಾಗಿ ಶಿವಾಜಿ ಮಹಾರಾಜರು ವಂಶ. ಇವತ್ತು ನೋಡ್ರಿ, ಬಡೋದ ಮಹಾರಾಜರು, ಕೋಲ್ಹಾಪುರ ಮಹಾರಾಜರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಬೆಂಬಲ ಕೊಡದೇ ಇದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಇಂಗ್ಲೆಂಡಿಗೆ ಹೋಗಿ ಕಲೀಲಿಕ್ಕೆ ಆಗ್ತಿರ್ಲಿಲ್ಲ. ಅದರ ಪುಣ್ಯ ಏನಾದರೂ ಇದ್ರೆ ಕೋಲ್ಹಾಪುರ ಮಹಾರಾಜರಿಗೆ ಇವತ್ತು ಸಲ್ತದೆ. ಈ ರಾಜ್ಯದಲ್ಲಿ ಎರಡು ಮನೆತನ, ಒಂದು ಬೆಳವಡಿ ಮಲ್ಲಮ್ಮ, ಒಂದು ಕೆಳದಿ ಚೆನ್ನಮ್ಮ. ಬೆಳವಡಿ ಮಲ್ಲಮ್ಮ ಈ ಜಗತ್ತಿನ ಮೊದಲನೆಯ ಮಹಿಳಾ ಸೈನ್ಯ ಕಟ್ಟಿದಂತ ತಾಯಿ. ಮಹಾರಾಜರು ಛತ್ರಪತಿ ಶಿವಾಜಿ ಮಹಾರಾಜರು ಆ ಕಡೆ ಮದ್ರಾಸ್ ಕಡೆಯಿಂದ ಯುದ್ಧ ಗೆದ್ಕೊಂಡು ವಾಪಸ್ ಬರುವಾಗ ಅವಾಗೆಲ್ಲ ಮುಂದೆ ಹೋಗಿ ತಂಬು ಹೊಡಿತಿದ್ರಲ್ಲ. ಅವ ಬೆಳವಡಿ ರಾಜ್ಯದಾಗ ಶಿವಾಜಿ ಮಹಾರಾಜರ ಸೇನಾಧಿಪತಿ ಏನ್ ಮಾಡ್ತಾನ, ಒಂದು 1000 ಆಕಳು ಹೊಡ್ಕೊಂಡು ಹೋಗ್ಬಿಡ್ತಾನ. ಯಾಕಂದ್ರೆ ಹಾಲು ಬೇಕಲ್ಲ ಸೈನಿಕರಿಗೆ, ಮಹಾರಾಜ ಎಲ್ಲರಿಗೂ. ಅವರೆಲ್ಲ ಹೋಗಿ ಬೆಳವಡಿ ಮಲ್ಲಮ್ಮಗೆ ಹೇಳ್ತಾರ, ಹಿಂಗೆ ಬಂದು ಶಿವಾಜಿ ಮಹಾರಾಜರ ಸೇನಾಪತಿ ಇದನ್ನೆಲ್ಲ ನಮ್ಮ ಆಕಳ ಹೊಡ್ಕೊಂಡು ಹೋಗಂದಾಗ ಬೆಳವಡಿ ಮಲ್ಲಮ್ಮ ಹೋಗಿ ಆ ಸೇನಾಪತಿ ಜೋಡ ಸಣ್ಣ ಘರ್ಷಣೆ ಆಗ್ತದೆ, ಬಿಡ್ಸ್ಕೊಂಡು ಹೋಗ್ತಾರೆ. ಶಿವಾಜಿ ಮಹಾರಾಜರು ಒಂದು 2 ದಿವಸ ಬಿಟ್ಟು ಬರ್ತಾರೆ. ಅಲ್ಲಿ ಬಂದಾಗಿದ್ದು ಎಲ್ಲ ಏನು ಹೇಳಿರೋದಿಲ್ಲ ಸೇನಾಧಿಪತಿ, ಅವ್ರಿಗೆ ಮಾಹಿತಿ ತಗೋತಿರ್ತಾರೋ, ಎಲ್ಲ ಗುಪ್ತಚರ ಇರ್ತದೆ. ಹಿಂಗೆ ಇಂಟೆಲಿಜೆನ್ಸ್ ಅದಾವಲ್ಲಿ, CBI ಹಂಗೆಲ್ಲ ಗುಪ್ತಚರ ಮಾಹಿತಿ ತಗೊಂಡು ಶಿವಾಜಿ ಮಹಾರಾಜರು ಗೊತ್ತಾಗ್ತದೆ ನಮ್ಮ ಸೇನಾಧಿಪತಿ ತಪ್ಪು ಮಾಡ್ಯಾನ. ಅವಾಗ ಶಿವಾಜಿ ಮಹಾರಾಜರು ಬೆಳವಡಿ ಮಲ್ಲಮ್ಮನ ಕರೆಸಿ ತಾಮ್ರದ ಒಂದು ಇದರಲ್ಲಿ, ನೀನು ನನ್ನ ಸಹೋದರಿ, ನೀನು ಬೇರೆ ಅಲ್ಲ ನಾನು ಬೇರೆ ಅಲ್ಲ ಅಂತ ಸಹೋದರಿ ಭಾವನೆ ಕೊಟ್ಟಂತವ್ರು ಛತ್ರಪತಿ ಶಿವಾಜಿ ಮಹಾರಾಜ. ಕೆಲವು ಮಂದಿ ಹೊಯ್ಕೋತಾರೆ ಸುಮ್ಮನೆ. ಶಿವಾಜಿ ಮಹಾರಾಜರನ್ನ ಬೆಳವಡಿ ಮಲ್ಲಮ್ಮ ಸೋಲಿಸಲಿಲ್ಲ. ಅವ್ರದ್ದು ಒಂದು ದೊಡ್ಡ ಚಿತ್ರ ಇದೆ, ನೋಡಿರೋದಿಲ್ಲ. ಕೆಲವು ಮಂದಿ ಏನಾಗ್ಬಿಟ್ಟಾರೆ ಈ ದೇಶನಾಗ, ಯಾರು ಇತಿಹಾಸನೇ ತಮ್ಗೆ ಹೆಂಗೆ ಬೇಕಂತ ಬರ್ಕೊಂಡಾರ, ಅವ್ರು ಯಾರು ಕೇಳೋರು ಅದಾರ. ಅವಾಗ ಎಲ್ಲ ಲೆಫ್ಟಿಸ್ಟು, ಕಮ್ಯುನಿಸ್ಟ್ ಮೈಂಡೆಡ್ ನನ್ನ ಮಕ್ಕಳು ತಮ್ಗೆ ಹೆಂಗೆ ಬೇಕು ಹಂಗೆ ಬರೀ ಮೊಘಲರು, ಅಕ್ಬರ, ಔರಂಗಜೇಬ, ಟಿಪ್ಪು ಸುಲ್ತಾನ ಇದೇ ಬರೋಲ್ಲ. ನಾವು ಕನ್ನಡ ಸಲ ಬರೆಯೋದು ಕಲಾವಂತನಾದ ಅಕ್ಬರನು ಬಾರಿ ಅವನೇ ಒಂದು ಧರ್ಮವನ್ನು ಸ್ಥಾಪಿಸಿದ ಬಾಪರಿ ಮಕ್ಕಳೇ. ಬರೇ ಮಹಾರಾಣಾ ಪ್ರತಾಪ್ ಹೆಸರು ತಗೊಂಡ್ರ ಅಕ್ಬರ್ ಅಲ್ಲೇ ಚಡ್ಡ್ಯಾಗ ಎಂತೂ ಡೈರೆಕ್ಟ್ ಯುದ್ಧ ಮಾಡಲಿಲ್ಲ ಮಹಾರಾಣಾ ಪ್ರತಾಪ್ ವಿರುದ್ಧ. 7 ಕೊಟ್ಟಿದ್ದ ಮಹಾರಾಣಾ ಪ್ರತಾಪ್ ಕೈಯ ಅಂದ್ 110 ಕಿಲೋದ ಹಿಂಗೆ ಹೊಡೆದ್ರ ಒಬ್ಬ ಬೈತುಲ್ ಖಾನ್ ಅಂತ ಒಂದು ಸೇನಾಧಿಪತಿನ ಕೊಟ್ಟು ಕಳ್ಸಿದ್ದವ. ಯಾಕೆ ನೀಚಿತ್ತಂದ್ರ 6-7 ವರ್ಷದ ಸಣ್ಣ ಮಕ್ಕಳಿಗೆ ಸಹಿತ ಅತ್ಯಾಚಾರ ಮಾಡ್ತಿದ್ದ ಅಂತ ನೀಚ. ಅವನು ಕೊಟ್ಟು ಕಳ್ಸದ ಅಕ್ಬರ್, ಹೋಗಿ ಇವನ ಮಹಾರಾಣನ ಹೊಡೆದು ಬಾತ. ಇಟ್ಟು ಚಂದ ಚೇತಕ್ಕತ್ ಕುದುರೆ ಐತಲ್ಲ ಮಹಾರಾಣ,
ಹಿಂಗೆ ತಿರ್ಗ್ಯಾಡ್ಸಿ ಓಡ್ಯಾಡ್ಸಿ ಹೊಡಿತಾರ ಅದಕ್ಕೆ. ಒಮ್ಮೆ ಹೊಡಿಲಿಲ್ಲ ಮಾರಾಣ, ಹಿಂಗೊಮ್ಮೆ ಹೊಡೆದು ಹಿಂಗೊಮ್ಮೆ ಹಿಂಗೆ ಮಾಡಿ ಒಂದು ಹೊಡೆದ್ರೆ ತಲೆಯಾಗ ನೆತ್ತಾಗ ಇಟ್ರ ಕುದುರೆ ಅದು ಕೂಡ ಹಿಂಗೆ ಸುಳ್ಕೊಂಡೋಗಿತ್ತು. ಅದು ಮಾರ ನಮ್ಮ ಶೌರ್ಯವನ್ನು ನಮ್ಗೆ ಹೇಳೇ ಇಲ್ಲ. ಬರೀ ಗಣವಂತನಾದ ಅಕ್ಬರ್, ಟಿಪ್ಪು ಸುಲ್ತಾನ್ ತನ್ನ ಮಕ್ಕಳನ್ನು ಒತ್ತಿ ಇಟ್ಟು ಬ್ರಿಟಿಷರಿಗೆ ಹೋರಾಟ ಅರೆ ಮಗನ ಒತ್ತಿ ಹಾಕಿಡ್ತ ನಮ್ಮ ಸಂಭಾಜಿ ರಾಜ ಛಾವಾ ಅದು ನೋಡೋದಾಗಲಿಲ್ಲ ನನಗೆ ಸಿನಿಮಾ. ನಾ ಬಂದ್ ಮಾಡಿಬಿಟ್ಟೆ. ಅಯ್ಯಪ್ಪ, ಊರು ತೆಗೆದು ಚಿತ್ರ ಈಚೆ ಕೊಡುದು. ಸಂಭಾಜಿ ರಾಜೇ ಯಾಕೆ ಗೊತ್ತಾಗ್ಲಕತ್ತೈತಿ ಇವತ್ತು ನೀವು ವಿಚಾರ ಮಾಡ್ರಿ. ಇವತ್ತು ಸಂಭಾಜಿ ರಾಜ ಏನು ಅನ್ನೋದು ಇಡೀ ಭಾರತಕ್ಕೆ ಗೊತ್ತಾಯ್ತಲ್ಲ. ಸಂಭಾಜಿ ರಾಜ ಬಗ್ಗೆ ನಮ್ಗೆ ಏನೂ ಗೊತ್ತೇ ಇರಲಿಲ್ಲ. ಶಿವಾಜಿ ಮಹಾರಾಜರು ಎಂಥವ್ರು ಹೇಳಿದ್ರಲ್ಲ ನಮ್ಮ ದೇಶಪಾಂಡೆ ಗುರುಗಳು, ಇದೇನು ಗೆರಿಲ್ಲಾ ಯುದ್ಧನು ಅಂತ ಜಗತ್ತಿಗೆ ಯಾರು ತೋರಿಸ್ಕೊಟ್ಟಾರಪ್ಪ ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜ. ಜಗತ್ತಿನ ಮೊದಲ ಭಾರತದಲ್ಲಿ ನೌಕಾದಳ ಪ್ರಾರಂಭ ಮಾಡಿದವರು ಯಾರು ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜ. ಇಲ್ಲಿ ಒಬ್ಬ ಮಹಾಪುರುಷ ನಮ್ಮ ಇಮ್ಮಡಿ ಪುಲಿಕೇಶಿ ದಕ್ಷಿಣಾಪತೇಶ್ವರ ತರ ಇತ್ತೀಚಿನ ಕರ್ನಾಟಕದ ಚುನಾವಣೆಯ ಫಲಿತಾಂಶದಲ್ಲಿ JCB ಪಾರ್ಟಿ 143 ಸ್ಥಾನಗಳಿಂದ ನಾಳೆ ಬಸನಗೌಡ ರಾಮನಗೌಡ ಪಾಟೀಲ್ ಯತ್ನಾಳ್ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಶಿವಾಜಿ ಮಹಾರಾಜರ ಪೂಜೆಯನ್ನು ಮಾಡಿ 11 JCBಗಳಿಗೆ ಪೂಜೆ ಮಾಡಿ ಪ್ರಮಾಣ ವಚನ ಸ್ವೀಕರಿಸಿ ಮುಖ್ಯಮಂತ್ರಿ ಕೊಠಡಿಗೆ ಶ್ರೀ ಗುರು ಬಸವಲಿಂಗಯ್ಯನಂದು ಹೋಗಲಿದ್ದಾರೆ. ನಾನು ಮಾತು ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ ಶ್ರೀರಾಮ್. ಧರ್ಮವನ್ನ ನಾವು ರಕ್ಷಿಸಿದರೆ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ, ಹಾಗೆ ಸಮಾಜದಲ್ಲಿ ನಾವು ರಕ್ಷಿಸಿದರೆ ಸಮಾಜ ನಮ್ಮನ್ನು ರಕ್ಷಿಸುತ್ತದೆ. ದಯವಿಟ್ಟು ಈಗ ಕಾರ್ಮಿಕ ಸಚಿವರು ಹಾಗೂ ಧಾರವಾಡ ಉಸ್ತುವಾರಿ ಸಚಿವರ